ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SCTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDAS ಪ್ಲಸ್ಸಲ್ಲಿ TCನ ಯಾವ ರೀತಿ ಇಶ್ಯೂ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು SATSಲ್ಲಿ TCನ ಇಶ್ಯೂ ಮಾಡ್ತೀವಿ, ಅದು ಯಾವ ರೀತಿ ಅಂತ ಗೊತ್ತಿದೆ. ಅದೇ ರೀತಿ ನಾವು ಯಾವ ಮಗುವನ್ನು ಸ್ಯಾಟ್ಸಲ್ಲಿ ಇಶ್ಯೂ ಮಾಡಿರ್ತೀವೋ ಅದೇ ಮಗುವನ್ನು UDASಲ್ಲಿ ಕೂಡ ಇಶ್ಯೂ ಮಾಡಬೇಕಾಗುತ್ತೆ. ಅದು ಕರೆಂಟ್ ಅಕಾಡೆಮಿಕ್ ಇಯರ್ಗೆ. ನಾವು ಈಗ ಆಲ್ರೆಡಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿ ಆ ಮಗುವನ್ನು ನಮ್ಮ ಶಾಲೆಗೆ ದಾಖಲು ಮಾಡಿಕೊಂಡಿದ್ದೇವೆ. ಅಟ್ ಪ್ರೆಸೆಂಟ್ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಗುವನ್ನು ಕರೆಂಟ್ ಅಕಾಡೆಮಿಕ್ ಇಯರ್ಗೆ UDASಲ್ಲಿ ಯಾವ ರೀತಿ TC ಇಶ್ಯೂ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ. ಸಿಕ್ಕಿದೆ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ SCTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲೇ ನೀವು ಇದನ್ನ ಇಶ್ಯೂ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯ PDF ಆಗಲಿ ಏನು ಬರೋದಿಲ್ಲ, ಜಸ್ಟ್ ನಾವು ಔಟ್ ಅಷ್ಟೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ UDAS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಸ್ಟೇಟನ್ನು ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆ ಅಲ್ವಾ, ಆ ಸ್ಟೂಡೆಂಟ್ ಮಾಡ್ಯೂಲ್ಗೆ ಬನ್ನಿ. ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥ ಯೂಸರ್ನೇ ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಕಾಡೆಮಿ 26-27 ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ. ಸೊ ಈಗ TC ಇಶ್ಯೂ ಮಾಡಬೇಕಪ್ಪ ಅಂದರೆ ನಿಮಗೆ ನೀವು ಯಾವ ಮಗುವನ್ನು TC ಇಶ್ಯೂ ಮಾಡ್ತಿರೋ ಕೆಲವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಮೊದಲನೇದಾಗಿ ಆ ಮಗುವಿಂದು GPಯನ್ನು ಕಂಪ್ಲೀಟ್ ಮಾಡಿರಬೇಕು. ಜನರಲ್ ಪ್ರೊಫೈಲಿಂದ ಏನು ಕರಿತೀವಿ ಆ ಮಗುವಿನ GPಯನ್ನು ಕಂಪ್ಲೀಟ್ ಮಾಡಿರಬೇಕು. ಆ ಮಗುವಿನ ಪೆನ್ ನಂಬರ್ ಬೇಕು, ಆ ಮಗುವಿನ ಡೇಟ್ ಆಫ್ ಬರ್ತ್ ಬೇಕು. ಸೊ ಈ ಜೊತೆಗೆ ನೀವು ಯಾವಾಗ TC ಇಶ್ಯೂ ಮಾಡಿದ್ರಲ್ವ ಆ TC ಇಶ್ಯೂ ಮಾಡಿದಂಥ ಡೇಟ್ ಬೇಕು. ಈ 4 ಮಾಹಿತಿಗಳು ಕಂಪ್ಲೀಟ್ ಆಗಿದ್ದರೆ ನೀವು ಸುಲಭವಾಗಿ TCನ ಇಶ್ಯೂ ಮಾಡ್ಬೋದು. ನೋಡಿ, ನೀವು ಸ್ಕೂಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿಕೊಂಡ್ರೆ ಇನ್ನೇನು ಲಿಸ್ಟ್ ಬರ್ತದಲ್ಲ, ಮಕ್ಕಳ ಲಿಸ್ಟು, ಅದರಲ್ಲಿ GP ಅಂತ ಇರುತ್ತೆ ನೋಡಿ. ಈ GPಯನ್ನು ನೀವು ಅಪ್ಡೇಟ್ ಮಾಡಿರಬೇಕು. GP ಅಪ್ಡೇಟ್ ಮಾಡಿದ್ರೆ ಮಾತ್ರ TC ಇಶ್ಯೂ ಮಾಡೋಕ್ಕೆ ಬರೋದೆ, ಇಲ್ಲಾಂದರೆ ಬರೋದಿಲ್ಲ. ಸೊ ಈ GP ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಈಗ GP ಆಯಿತು. ಯಾವ ರೀತಿ TC ಇಶ್ಯೂ ಮಾಡೋದು ಅಂತ ಈಗ ನೋಡೋದಾದರೆ ಇಲ್ಲಿ ಮೆನು ಆದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಸ್ಕೂಲ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೇಗೆ ನೀವು ಮೊಬೈಲಲ್ಲಿ ಮಾಡ್ತಾ ಇದ್ದರೆ ತಿರ್ಗಾ ಅದೇ ಆಪ್ಷನಿಗೆ ಬರಬೇಕಾಗುತ್ತೆ. ಮೆನು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನಲ್ಲಿ 3ನೇ ಆಪ್ಷನ್ ಇದೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡಿಲ್ ಮಾರ್ಕ್ ಡ್ರಾಪ್ಔಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 2 ಆಪ್ಷನ್ ಕಾಣ್ತಾ ಇದೆ, ಪ್ರೋಗ್ರೆಷನ್ ಕರೆಕ್ಷನ್, ಸೆಂಡ್ ಡ್ರಾಪ್ ಬಾಕ್ಸ್ ಅಂತ. ಓಕೆ, ಸೊ ನಾನೀಗ ಇಲ್ಲಿ ಕೆಳಗೆ ಆಪ್ಷನ್ ಇದೆ ಸೆಂಡ್ ಟು ಡ್ರಾಪ್ ಬಾಕ್ಸ್ ಅಂತ. ಗೋ ಅದನ್ನ ಕ್ಲಿಕ್ ಮಾಡ್ತಾನೆ. ಪ್ಲೀಸ್ ಎನ್ಶ್ಯೂರ್ ದಟ್ ದ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ ಇನ್ ದಿಸ್ ಸ್ಕೂಲ್ ಡ್ಯೂರಿಂಗ್ ದ ಕರೆಂಟ್ ಅಕಾಡೆಮಿಕ್ ಇಯರ್. ನೀವು ಏನು ಈ TC ಇಶ್ಯೂ ಮಾಡ್ತಿದ್ರಲ್ಲ ಆ ಮಗು ಅಟ್ ಪ್ರೆಸೆಂಟ್ ಅಂದರೆ 26-27ನೇ ಸಾಲಲ್ಲಿ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದೆಯಾ ಅದನ್ನು ಖಚಿತಪಡಿಸಿಕೊಳ್ಳಿ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಸ್ಟೂಡೆಂಟ್ ಪೆನ್ ನಂಬರ್ ಕೇಳುತ್ತೆ, ಆ ಸ್ಟೂಡೆಂಟ್ ಪೆನ್ ನಂಬರನ್ನು ಹಾಕಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಪೆನ್ ನಂಬರ್ ಹಾಕಿದ ತಕ್ಷಣ ಮಗುವ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ತಾಯಿ ಹೆಸರು, ಸೊ ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾವುದೋ ಮಗು TC ಇಶ್ಯೂ ಮಾಡೋ ಬದಲು ಮತ್ತು ಯಾವುದೋ ಮಗುನ TC ಇಶ್ಯೂ ಮಾಡಿರಿ. ಸೊ ಹಾಗಾಗಿ ಮಾಹಿತಿನ ಖಚಿತಪಡಿಸ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗೆ 2 ಆಪ್ಷನ್ ಇದೆ, ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಮಾರ್ಕ್ ಡ್ರಾಪ್ಔಟ್ ಅಂತ 2 ಆಪ್ಷನ್ ಇದೆ. ಸೊ ನಾವೀಗ TC ಇಶ್ಯೂ ಮಾಡಬೇಕಪ್ಪ ಅಂದರೆ ಲೆಫ್ಟ್ ಸ್ಕೂಲ್ ವಿತ್ ಆಲ್ರೆಡಿ TC ಅಂತ ಇದೆಯಲ್ಲ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಹೇಗೇನು ಈ ರೀತಿ ಕೇಳುತ್ತೆ, ಆ ಮಗು ನಿಮ್ಮ ಶಾಲೆಯಲ್ಲಿ ಓದ್ತಾ ಇದೆ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಿ. ಹೇಗೇನು ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು TC ಇಶ್ಯೂ ಮಾಡ್ತಾ ಇದ್ರಿ ಅಂದರೆ ಈ ಸರಿ ಏನು ಮಾಡಿದಾರಪ್ಪ ಅಂದರೆ ಅದಕ್ಕೆ ರೀಸನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡಿದರೆ ಫ್ಯಾಮಿಲಿ ರಿಲೊಕೇಶನ್ ಆರ್ ಟ್ರಾನ್ಸ್ಫರ್, ಡಿಸ್ಟೆನ್ಸ್ ಫ್ರಮ್ ರೆಸಿಡೆನ್ಸ್, ಅನ್ಅವೈಲಬಿಲಿಟಿ ಆಫ್ ಸ್ಟ್ರೀಮ್ ಆರ್ ಮೀಡಿಯಮ್ ಸಬ್ಜೆಕ್ಟ್, ಹೈ ಕ್ಲಾಸ್ ಸ್ಕೂಲ್ ಪ್ರಿಫರ್ಡ್, better academic opportunities, government private school transfer,
ಅದರ್ ಅನ್ನೋನ್ ರೀಸನ್ ಅಂದರೆ ಇಲ್ಲಿ ನೀವು ಸಂಬಂಧಪಟ್ಟ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊ. ಮಗು ಯಾಕೆ ನಿಮ್ಮ ಶಾಲೆಯಿಂದ ಟಿ ಸಿ ತಗೊಂಡೋಗಿದೆ ಅಂತ. ಫ್ಯಾಮಿಲಿ ರಿಲೊಕೇಶನ್ ಅಥವಾ ಟ್ರಾನ್ಸ್ಫರ್ ಅಂದರೆ ಆ ಒಂದು ಕುಟುಂಬ ಆ ಒಂದು ಊರಿನಿಂದ ಬೇರೆ ಕಡೆ ರಿಲೊಕೇಶನ್ ಆಗಿದೆಯಾ, ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಫ್ರಮ್ ರೆಸಿಡೆನ್ಸ್ ಅಂದರೆ ಆ ಮಗು ವಾಸಸ್ಥಳದಿಂದ ನಿಮ್ಮ ಶಾಲೆ ದೂರ ಇತ್ತು, ಅದಕ್ಕೆ ಆ ಮಗು ಟಿ ಸಿ ತಗೊಂಡೋಗಿದೆ, ಆ ಥರ ಆಪ್ಷನ್ ಇದ್ದರೆ ಅದು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನ್ಅವೈಲಬಿಲಿಟಿ ಆಫ್ ಸ್ಟ್ರೀಮ್ ಮೀಡಿಯಮ್ ಸಬ್ಜೆಕ್ಟ್ ಅಂದರೆ ಆ ಮಗು ಓದಲು ಇಚ್ಛೆ ಪಡ್ತಕ್ಕಂಥ ಏನು ಸ್ಟ್ರೀಮ್ ಆಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು ನಿಮ್ಮ ಶಾಲೆಯಲ್ಲಿ ಇಲ್ಲದಿದ್ದಕ್ಕೆ ಆ ಮಗು ಬೇರೆ ಕಡೆ ಟಿ ಸಿ ತೊಗೊಂಡೋಗಿದೆಯಾ ಅಂತ ನಿಮ್ಗೆ ಅನಿಸಿದ್ರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಯರ್ ಕ್ಲಾಸ್ ಸ್ಕೂಲ್ ಪ್ರಿಫರ್ಡ್. ಹೈಯರ್ ಅಂದರೆ ಈಗ ನಿಮ್ಮದು LPS ಆಗಿರುತ್ತೆ, 5ನೇ ಕ್ಲಾಸ್ ಅಷ್ಟೇ ಇರುತ್ತೆ. ಈಗ 6ನೇ ಕ್ಲಾಸಿಗೆ ಬೇರೆ ಕಡೆ ಹೈಯರ್ ಕ್ಲಾಸ್ಗೆ ಹೋಗಲೇಬೇಕಲ್ವ, ಆ ಥರ ಏನಾದರೂ ಇದ್ದರೆ ನೀವು ಹೈಯರ್ ಕ್ಲಾಸ್ ಸ್ಕೂಲ್ ಪ್ರಿಫರ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಟರ್ ಅಕಾಡೆಮಿಕ್ ಆಪರ್ಚುನಿಟೀಸ್ ಅಂದರೆ ಇನ್ನು ಉತ್ತಮ ಶೈಕ್ಷಣಿಕ ಅವಕಾಶಗಳು ನಿಮ್ಮ ಶಾಲೆಯಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಬೇರೆ ಕಡೆ ಹೋಗಿದೆ ಬೆಟರ್ ಆಪರ್ಚುನಿಟಿಗೆ ಅಂತ ಏನಾದರೂ ಅನಿಸಿದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಟ್ರಾನ್ಸ್ಫರ್ ಅಂದರೆ ನಿಮ್ಮದು ಗೌರ್ಮೆಂಟ್ ಶಾಲೆ ಆಗಿದ್ದರೆ ಅದು ಪ್ರೈವೇಟ್ ಶಾಲೆಗೆ ಹೋಗಿದರೆ ಈ ಒಂದು ಪ್ರೈವೇಟ್ ಸ್ಕೂಲ್ ಟ್ರಾನ್ಸ್ಫರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ ಅನ್ನೋನ್ ರೀಸನ್ ಬೇರೆ ಈ ಥರ ಯಾವುದೇ ಕಾರಣಗಳಿದ್ದರೆ ಅದರ್ ಅನ್ನೋನ್ ರೀಸನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಡೇಟ್ ಆಫ್ ಲೀವಿಂಗ್ ದ ಸ್ಕೂಲ್. ನಿಮ್ಮ ಶಾಲೆಯನ್ನು ಆ ಮಗು ಏನು ಬಿಟ್ಟೋಯ್ತು ಟ್ರಾನ್ಸ್ಫರ್ ಟಿ ಸಿ ತೊಗೊಂಡು ಅಂತ ಕೊನೆಯ ದಿನವನ್ನು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ರಿಮಾರ್ಕಲ್ಲಿ ಕೂಡ ನೀವು ಟೈಪ್ ಮಾಡಬೇಕಾಗುತ್ತೆ. ಟಿ ಸಿ ಇಶ್ಯೂಡ್ ದ ಸ್ಟೂಡೆಂಟ್ ವಿತ್ ಅಂತ ಬರೆದು ಅದು ಯಾವ ಶಾಲೆಗೆ ಹೋಗಿದೆಯೋ ಆ ಶಾಲೆ ಹೆಸರು ಹಾಕಿ ನೀವು ರಿಮಾರ್ಕನ್ನು ಬರೆದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಅಗೇನ್ ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ. ದಿಸ್ ಫೆಸಿಲಿಟಿ ವಿಲ್ ರಿಮೂವ್ ದ ಸ್ಟೂಡೆಂಟ್ ಫ್ರಮ್ ಯುವರ್ ಸ್ಕೂಲ್ ಆ್ಯಂಡ್ ಸೆಂಡ್ ಟು ದ ರೆಕಾರ್ಡ್ ಟು ದ ಡ್ರಾಪ್ ಬಾಕ್ಸ್ ಮೇಕಿಂಗ್ ದೆಮ್ ಎಲಿಜಿಬಲ್ ಫಾರ್ ಇಂಪೋರ್ಟ್ ಬೈ ಎನಿ ಅದರ್ ಸ್ಕೂಲ್. ಅಂದರೆ ನೀವೀಗ ಕನ್ಫರ್ಮ್ ಮಾಡಿದರೆ ಆ ಮಗು ಬೇರೆ ಯಾವುದೇ ಶಾಲೆಯಿಂದನೂ ಬೇಕಾದರೂ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅದು ಡ್ರಾಪ್ ಬಾಕ್ಸಲ್ಲಿ ಹೋಗಿ ಬಿದ್ದಿರುತ್ತೆ. ಸೊ ಹಾಗಾಗಿ ಒಂದ್ಸರಿ ಕನ್ಫರ್ಮ್ ಮಾಡಿ. ಆಗ ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಂಡ್ ಮೂವ್ ಟು ಡ್ರಾಪ್ ಬಾಕ್ಸ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಏನು ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟೆಡ್ ಸ್ಟೂಡೆಂಟ್ ಈಸ್ ಕರೆಂಟ್ಲಿ ಇನ್ ಡ್ರಾಪ್ ಬಾಕ್ಸ್ ಅಂತ ಇದೆ. ಓಕೆ ಸರಿನಾ. ಸೊ ಇಷ್ಟು ನೀವು ಟಿ ಸಿ ಇಶ್ಯೂ ಯಾವ ರೀತಿ MDM UDSಲ್ಲಿ ಯಾವ ರೀತಿ ನೀವು ಟಿ ಸಿ ಇಶ್ಯೂ ಮಾಡಬೇಕು ಅಂತ ಮಾಹಿತಿ. ನೀವು ಆ ಮಗುವಿನ ಒಂದು ನೀವು ಹೋಗಿ ನಿಮ್ಮ ಡ್ರಾಪ್ ಬಾಕ್ಸಲ್ಲಿ ಚೆಕ್ ಮಾಡಿಕೊಂಡ್ರೆ ಆ ಮಗು ಇರುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಎಗೇನ್ ಮೆನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನಿಮ್ಮ ಶಾಲೆಯಲ್ಲಿ ಎಷ್ಟು ಡ್ರಾಪ್ ಬಾಕ್ಸಲ್ಲಿ ನೀವು ಕಳಿಸಿದಿರಿ ಆ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಸಿಕ್ಕೋಗುತ್ತೆ. ನೀವು ಯಾವ ಮಗುವಿನ ಮಾಹಿತಿ ಚೆಕ್ ಮಾಡಬೇಕು ಆ ಮಗುವಿನ ಹೆಸರನ್ನು ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಆ ಮಗು ಡ್ರಾಪ್ ಬಾಕ್ಸಲ್ಲಿ ಬಂದಿದೆ ಮತ್ತು ಎಷ್ಟನೇ ಕ್ಲಾಸಿಗೆ ಕೂಡ ನೀವು ಅದು ಇನ್ನಾಗುತ್ತೆ ಅಂತಲೂ ಕೂಡ ಇದು ತೋರಿಸುತ್ತೆ. ಓಕೆ ಸೊ ಇದಿಷ್ಟು MHRD UDS+ ಅಲ್ಲಿ ಯಾವ ರೀತಿ ಟಿ ಸಿ ಇಶ್ಯೂ ಮಾಡಬೇಕು ಮತ್ತು ಅದನ್ನು ಖಚಿತಪಡಿಸ್ಕೊಳ್ಬೇಕು, ಟಿ ಸಿ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಯಾವೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.